ಡಿ ಕೆ ಶಿವಕುಮಾರ್ ಅವರ ಒಂದು ಪಡೆ ದೆಹಲಿಯಲ್ಲೇ ಬೀಡು ಬಿಟ್ಟಿತ್ತು. ನಾಳೆ ಇದೇ ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಯ ಕಡೆಯಿಂದ ಹೈಕಮಾಂಡ್ ಕಡೆಯಿಂದ ಬುಲಾವ್ ಬಂದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಡಬಹುದು. ಸಹಜವಾಗಿ ಇವರು ವೆಯ್ಟ್ ಮಾಡ್ತಿರ್ತಾರೆ, ಕರೆದರೆ ಸಾಕು ನಾವು ಮಾತಾಡೋಣ ಇದ್ರ ಬಗ್ಗೆ. ರಾಹುಲ್ ಗಾಂಧಿ ನಂಗೆ ಸಿಕ್ಕಿರಲಿಲ್ಲ, ಆಗ ಬಂದಾಗ ನಂಗೆ ಸಿಕ್ಕಿರಲಿಲ್ಲ, ಆಗ ನಾನು ಸುಮ್ಮನೆ ಬರೀ ಕೈನಲ್ಲಿ ಬಂದೆ ಅವತ್ತಿಗೆ ಅಂತ ಹೇಳಿ. ಇದೀಗ ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಅವರೊಂದಿಗೆ ಸಭೆಗೆ ಒಂದು ಪ್ರಯತ್ನ ಅಂತೂ ನಡೆಯುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋದ ಮೇಲೆ ಕರೆಸ್ಬಿಡಿ ಒಂದು ಸಲ ಮಾತಾಡೋಣ ಅಂತ ಕೂಡ ಹೇಳಬಹುದೇನೋ ರಾಹುಲ್ ಗಾಂಧಿ ಅವರಿಗೆ. ಇಲ್ಲ, ನಾವು ಕರೆಸಿದ್ರೆ ಇನ್ನೂ ಉಲ್ಬಣವಾಗುತ್ತೆ, ಇದು ಇಬ್ಬರನ್ನೂ ಕರೆಸಿ ಕೂರಿಸ್ಕೊಂಡ್ರೆ ಇನ್ನೂ ಪ್ರಾಬ್ಲಮ್ಸ್ ಆಗಬಹುದು, ಸ್ವಲ್ಪ ದಿನ ಬಿಟ್ಟುಬಿಡೋಣ ಹೀಗೆ ಅಂತ ತೀರ್ಮಾನ ಕೂಡ ಬರಬಹುದು. ಸ್ವಲ್ಪ ದಿನ ಬಿಟ್ಟರೆ ಏನಾಗುತ್ತೆ, ಇಲ್ಲಿ ಇನ್ನೂ ಹಾದಿರಂಪ ಇನ್ನೂ ಬೀದಿರಂಪ ಆಗಿಬಿಡುತ್ತೆ, ಇದು ಇನ್ನೂ ಬಣ ಬಡಿದಾಟಗಳು ಜೋರಾಗಿಬಿಡ್ತವೆ ಅಂಥೇಳಿ ಬೇಕಾದಷ್ಟು ಆಯಾಮಗಳಲ್ಲಿ ಅವರು ಕೂಡ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತಾರೆ. ಹೈಕಮಾಂಡ್ ಬುಲಾವ್ ಒಂದು ವೇಳೆ ಕೊಡದೇ ಇದ್ದರೂ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಥ್ರೂ ಮಲ್ಲಿಕಾರ್ಜುನ ಖರ್ಗೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಶಾಸಕರನ್ನು ಕರ್ಕೊಂಡು ಹೋಗಿ ಪರೇಡ್ ನಡೆಸುವಂಥ ಸಾಧ್ಯತೆ ಕೂಡ ಇಲ್ಲಿದೆ. ಈಗಾಗಲೇ ದೆಹಲಿಯಿಂದ ಡಿ ಕೆ ಶಿವಕುಮಾರ್ ಅವರ ತಂಡ ಇತ್ತಲ್ಲ, ಅಲ್ಲಿ ಅವರೆಲ್ಲರೂ ವಾಪಸ್ ಬಂದಿದ್ದಾರೆ. ನಯನ ಮೋಟಮ್ಮ ಆಗಲಿ, ಮಾಗಡಿ ಬಾಲಕೃಷ್ಣ ಅವರಾಗಲಿ, ಎಲ್ಲರೂ ಕೂಡ ಇಲ್ಲಿ ವಾಪಸ್ ಬಂದಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ವಾಪಸ್ ಎಲ್ಲ ಟೀಮ್ ವಾಪಸ್ ಬಂದ ಮೇಲೆ ಇವರು ಟೀಮ್ ಕ್ಯಾಪ್ಟನ್ ಇದ್ದಾರಲ್ಲ, ಇವ್ರು ನಾಳೆ ಅಲ್ಲಿ ಹೋದರೂ ಆಶ್ಚರ್ಯ ಇಲ್ಲ ಅಂತ. ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 5-6 ಜನ ಗುಟ್ಟಿನ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಬಹಿರಂಗವಾಗಿ, ನನಗೆ ಚೇರು ಕುರ್ಚಿ ವಿಚಾರಗಳಿದೆಯಲ್ಲರಪ್ಪ, ಬಹಿರಂಗವಾಗಿ ನಾನು ಇದ್ರ ಬಗ್ಗೆ ಮಾತಾಡಲ್ಲ. ಕನಕಪುರದಲ್ಲಿ CM ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ನನಗೆ ಪಕ್ಷಕ್ಕೆ ಮುಜುಗರ ತರುವಂಥ ವಿಚಾರವೇ ಇಷ್ಟ ಇಲ್ಲ. ನನಗೆ ಪಕ್ಷ ಇದ್ದರೆ ನಾವು, ಕಾರ್ಯಕರ್ತರಿದ್ದರೆ ನಾವಪ್ಪ, ನಮ್ಮಿಂದ ಅಲ್ಲ, ಪಕ್ಷ ಇದ್ದರೆ ನಾವು, ಕಾರ್ಯಕರ್ತರಿದ್ದರೆ ನಾವು. 5 ವರ್ಷ ಬಜೆಟ್ ಮಂಡಿಸ್ತೀನಿ ಅಂತ CM ಹೇಳಿಬಿಟ್ಟಿದ್ದಾರೆ. ತುಂಬ ಸಂತೋಷ ಅಂತ CM ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಸರ್, ಇವತ್ತೊಂದು ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬಹಿರಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತಿದ್ರೆ ನಾವು. ಸೊ ನಮ್ಮ ನಾಯಕರುಗಳಿಗೆ ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅದು ನಮ್ ಬಹಳ. ಸರ್, ಇವತ್ತೊಂದು ಫೈನಲ್ ಆಗುತ್ತೆ.